ನಮ್ಮ ಸರ್ಕಾರ ಬಂದು ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು 3 ವರ್ಷ ಪೂರ್ಣ ಮಾಡ್ತಾರೆ. ಈ 3 ವರ್ಷದ ಅವಧಿನಲ್ಲಿ ನನಗೆ ಸಾಕಷ್ಟು ಶಕ್ತಿಯನ್ನ ಇಬ್ರು ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಇಬ್ರು ಕೂಡ ನನಗೆ ಶಕ್ತಿಯನ್ನ ಕೊಟ್ಟು ವಿಶೇಷವಾದಂಥ ಅನುದಾನ ಕೂಡ ನನಗೆ ಈ ಕ್ಷೇತ್ರದ ಅಭಿವೃದ್ಧಿ ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಸುಮಾರು 2,000 ಕೋಟಿ ಇವತ್ತು ನನ್ನ ವ್ಯಾಪ್ತಿನಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ನೂ 1,2,000 ಕೋಟಿಗೆ ನಾನು ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ನಾನು ಅನೇಕ ವಿವಿಧ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ನಾನು ಪ್ರಸ್ತಾವನೆ ಕೂಡ ಕೊಟ್ಟಿದ್ದೀನಿ. ಮುಂದಿನ ದಿವಸದಲ್ಲಿ ಇನ್ನು ಅವರೆಲ್ಲ ಹೆಚ್ಚಿನ ಶಕ್ತಿ ಕೊಡ್ತಾರೆ ನನಗೆ. ಸೊ ಇದನ್ನೆಲ್ಲವೂ ಒಟ್ಟಾರೆ ನೋಡಿ JDS ಪಕ್ಷದಲ್ಲಿ ಏನು ಇವತ್ತು 20 ವರ್ಷ 25 ವರ್ಷದಿಂದ ಪಕ್ಷ ಸಂಘಟನೆಗೆ ಒತ್ತನ್ನು ಕೊಡ್ತಾ ಇದ್ರು, ಅವ್ರು ಇವತ್ತು ನನ್ನ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಡಿ.ಕೆ. ಶಿವಕುಮಾರ್ ಅವ್ರ ಶಕ್ತಿ ಕೊಡಬೇಕು, ಸಿದ್ದರಾಮಯ್ಯವ್ರ ಶಕ್ತಿ ಕೊಡಬೇಕು, ಡಿ.ಕೆ. ಸುರೇಶ್ ಅವ್ರಿಗೆ ಶಕ್ತಿ ಕೊಡಬೇಕು. ಚೆನ್ನಾಗಿ ಕೆಲಸಗಳು ಆಗ್ತಾ ಇದೆ. ರಸ್ತೆ ಚರಂಡಿ ಇರ್ಬೋದು, ಶಾಲೆಗಳಿರ್ಬೋದು, ದೇವಸ್ಥಾನ ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಚಿಂತನೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಯಾಕೆ ನಮ್ಮೂರ ಬಗ್ಗೆ ಆಲೋಚನೆ ಮಾಡಬಾರ್ದು, ಯಾಕೋ ನಮ್ಮ ಕ್ಷೇತ್ರದ ಬಗ್ಗೆ ನಾವು ಆಲೋಚನೆ ಮಾಡಬೇಕಂತ ಹೇಳಿ ನಾನು ಎಲ್ಲ ಊರಲ್ಲೂ ಗಮನಿಸ್ತಾ ಇದ್ದೀನಿ. ಮೊನ್ನೆ 27ನೇ ವಾರ್ಡಲ್ಲಿ ತಾವು ಗಮನಿಸಿರ್ಬೋದು, ಅವರೆಲ್ಲ 25-30 ವರ್ಷ ಅಲ್ಲಿ ಪ್ರಮುಖವಾದಂಥ ಸ್ಥಾನದಲ್ಲಿದ್ದವರು, ಪಕ್ಷನ ಬೇರು ಸಮೇತ ಕಟ್ತಂಥವ್ರು, ದೇವೇಗೌಡರಿಗೆ ಕರ್ಕೊಂಡ್ಬಂದಂಥವ್ರು ಅವರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರಿಗೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಪಕ್ಷ ತೋರೋದು ಇವತ್ತು ನನ್ನ ಜೊತೆಲಿ ಕೆಲಸ ಮಾಡೋಕ್ಕೆ ಇವತ್ತು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ನಾನು ನಿಜಕ್ಕೂ ಅವ್ರಿಗೆಲ್ಲರೂ ಕೂಡ ನನ್ನ ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವ್ರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇದು ನಿರಂತರವಾಗಿ ಎಲ್ಲ ಊರಲ್ಲೂ ಕೂಡ, ಎಲ್ಲ ಹಳ್ಳಿ ಭಾಗದಲ್ಲಿ, ಪಟ್ಟಣ ವ್ಯಾಪ್ತಿಯಲ್ಲಿ ಈ ಕೆಲಸ ಪ್ರಾರಂಭ ಆಗಿದೆ. ಅವ್ರಿಗೊಂದು ಅರಿವಾಗಿದೆ. JDSನವರು ಬರೀ ರಾಜಕಾರಣಕ್ಕೋಸ್ಕರವಾಗಿ ಅವರೆಲ್ಲರೂ ಕೂಡ ಬಂದರು, ರಾಜಕಾರಣದಲ್ಲಿ ಅವರೆಲ್ಲರೂ ಕೂಡ ಶಕ್ತಿಯನ್ನು ಪಡೆದ್ರು, ಆದರೆ ನಮ್ಮ ಬಗ್ಗೆ ಯಾವತ್ತೂ ಕೂಡ ಚಿಂತನೆಯನ್ನು ಮಾಡಲಿಲ್ಲ ಅಂಥೇಳಿ ಅವ್ರಿಗೆ ಈಗ ಮನವರಿಕೆ ಆಗಿದೆ. ಸೊ ಆ ಮನವರಿಕೆ ಇವತ್ತು ಅವ್ರಿಗೆ ಪಾಪ ಬೇಸರ ತಂದು ಇವತ್ತು ಅವರೆಲ್ಲರೂ ನನಗೆ ಶಕ್ತಿ ಕೊಡಲಿಕ್ಕೆ ಒಂದು ಹೆಜ್ಜೆ ಮುಂದೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಾನು ಪದೇ ನೀವು ಅದನ್ನೇ ಕೇಳ್ತೀರ, ಇದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ವರಿಷ್ಠ ತೀರ್ಮಾನ ತಗೋಬೇಕು. ನಾವು ಪದೇ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸೂಕ್ತವಾದಂತ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲ ಏನೆಲ್ಲ ಮನಸ್ಸು ತುಂಬ ಹೇಳಬೇಕು, ಮನಸಾರೆ ಏನೆಲ್ಲ ಹೇಳಬೇಕೆಲ್ಲ ಹೇಳಿದ್ದೀವಿ. ಇದ್ರ ಮೇಲೆ ವರಿಷ್ಠರು ಅದರ ಬಗ್ಗೆ ತೀರ್ಮಾನ ಮಾಡಿ ಸೂಕ್ತ ಕ್ರಮ ತಗೊಳ್ತಾರೆ ಅನ್ನೋ ಭರವಸೆ ಇದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.